ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದಾಂಪತ್ಯ ಜೀವನ ಕೂಡ ಇಷ್ಟು ಸುಂದರವಾಗಿರುತ್ತೆ ಅನ್ನೋದಕ್ಕೆ ನಿಜಕ್ಕೂ ಈ ದಂಪತಿಯ ಸಾಕ್ಷಿ. ಇದೀಗ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನ ಹೊಂದಿದಂಥ ಹಿನ್ನೆಲೆ ಅವರ ಪಾರ್ಥಿವ ಶರೀರವನ್ನು ನೋಡಿ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿ ಸಾಗರವೇ ಹರಿದು ಬರ್ತಾ ಇದೆ. ಕುಣಿಗಲ್ನಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಹೋಗುವಂಥ ದಾರಿಯಲ್ಲಿ ಜನ ಸಾಲುಗಟ್ಟಿ ನಿಲ್ತಾ ಇದ್ದಾರೆ. ಅಲ್ಲಲ್ಲಿ ಹೋಗುವಂಥ ದಾರಿ ಆ ಒಂದು ಚೆನ್ನಮ್ಮನ ದರ್ಶನ ಮಾಡಲೇಬೇಕು ಅಂತ ಸಾಲುಗಟ್ಟು ನಿಂತಿದ್ದಾರೆ. ಹೂ ಮಳೆ ಸುರಿಸಿ ಸಾರ್ವಜನಿಕರು ಚೆನ್ನಮ್ಮ ಅವರನ್ನ ದರ್ಶನ ಮಾಡ್ತಾ ಇದ್ದಾರೆ. ದಾರಿಯುದ್ದಕ್ಕೂ ಸಾರ್ವಜನಿಕರಿಂದ ಅಂತಿಮ ದರ್ಶನ ನಡೀತಾ ಇರುವಂಥದ್ದು. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿನ್ನೆ ಸಂಜೆ 4:30 ಸರಿಸುಮಾರು ಸಂದರ್ಭದಲ್ಲಿ ಇವರ ಉಸಿರಾಟದ ಸಮಸ್ಯೆ ಜೊತೆಗೆ ಹೃದಯಾಘಾತದಿಂದ ಹೃದಯ ಸ್ತಂಭನದಿಂದ ಮೃತಪಟ್ಟಿದ್ರು. ಬಹಳಷ್ಟು ಜನ VIP VVIP ಎಲ್ಲರೂ ಕೂಡ ಪಾರ್ಥಿವ ಶರೀರದ ದರ್ಶನವನ್ನು ಮಾಡಿದ್ರು. ತುಂಬು ಸಂಸಾರವನ್ನು ನಡೆಸಿದಂತಹ ಆ ದಿಟ್ಟ ಮಹಿಳೆಗೆ ಕಣ್ಣೀರ ವಿದಾಯವನ್ನು ಕೊಡಲಾಗ್ತಾ ಇದೆ. ನೋಡಿ, ರಾಜಕೀಯದಲ್ಲಿ ಇದ್ದೇ ಹೆಸರು ಮಾಡಬೇಕು ಅಂತೇನಿಲ್ಲ. ರಾಜಕೀಯದಲ್ಲಿ ಇಲ್ಲದಿದ್ದರೂ ರಾಜಕೀಯದಲ್ಲಿ ಇರುವವರಿಗೆ ಆತ್ಮಸ್ಥೈರ್ಯವಾಗಿ ಶಕ್ತಿಯಾಗಿ ಹಿಂದೆ ನಿಂತಹ ಆ ಮೌನ ದೇವತೆಗೆ ಮಕ್ಕಳು ಕೂಡ ರಾಜಕಾರಣದಲ್ಲಿ ಎಷ್ಟೇ ಹೆಸರು ಮಾಡಲಿ, ಪತಿ ಮುಖ್ಯಮಂತ್ರಿ ಆಗಿರಲಿ, ಪ್ರಧಾನಮಂತ್ರಿ ಆಗಿರಲಿ, ಯಾವುದೇ ಹೆಗ್ಗಳಿಕೆ ಇಲ್ಲದೆ ಸರಳ ಸಜ್ಜನಿಕೆಯ ಜೀವನವನ್ನು ನಡೆಸಿ ಮನೆಗೆ ಬಂದವರನ್ನು ಆತಿಥ್ಯ ಮಾಡಿ ಮನೆಯಲ್ಲಿ ಅಂಥ ಸಂಸ್ಕಾರವನ್ನು ಹೊಂದಿದಂತಹ ಆ ದೇವತೆಗೆ ಈಗ ಎಲ್ಲರೂ ಕಣ್ಣೀರ ವಿದಾಯವನ್ನು ಕೋರ್ತಾ ಇದ್ದಾರೆ. ಇನ್ನು ಅಂತಿಮ ಯಾತ್ರೆ ಸಾಗುವಂಥ ರಸ್ತೆಗಳಲ್ಲಿ ಗಾಡಿ ಮುಂದಕ್ಕೆ ಹೋಗೋಕ್ಕೂ ಬಿಡ್ತಾ ಇಲ್ಲ. ಒಂದಷ್ಟು ದೂರದಕ್ಕೆ ಬಹಳಷ್ಟು ಜನ ಒಂದು ಕಡೆ ಸೇರಿ ಗಾಡಿಯನ್ನು ನಿಲ್ಲಿಸಿ ಚೆನ್ನಮ್ಮರ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಅದೇ ಗಾಡಿಯಲ್ಲಿದ್ದಾರೆ. ಅಲ್ಲಿ ಅಕ್ಕಪಕ್ಕ ಇರುವಂಥ ಜನರಿಗೆ ಕೈ ಮುಗಿತಾ ಇದ್ದಾರೆ, ಸಮಾಧಾನ ಪಡಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ದೇವೇಗೌಡರಂತೂ ಈ ದುಃಖನ ತಡ್ಕೊಳ್ಳುವಂತಹ ಹಂತದಲ್ಲೇ ಇಲ್ಲ. ಎಷ್ಟೇ ವಯಸ್ಸಾಗಲಿ ದಾಂಪತ್ಯ ಜೀವನ ಇಷ್ಟು ಸುಂದರವಾಗಿರುತ್ತೆ, ಈ ಕಾಲದಲ್ಲೂ ಸುಂದರವಾಗಿರುತ್ತೆ ಅಂತ ತೋರಿಸ್ಕೊಟ್ಟಂತಹ ಆದರ್ಶ ದಂಪತಿ. ಇನ್ನು ರಾಜಕೀಯ ರಂಗದಲ್ಲಿ ಪತಿ, ಮಕ್ಕಳು, ಮೊಮ್ಮಕ್ಕಳು ಯಾರೇ ಇರಲಿ ಮನೆಯಲ್ಲಿ ಬೆನ್ನೆಲುಬಾಗಿ ನಿಂತಹ ಚೆನ್ನಮ್ಮ ನೆನೆ ಹೃದಯ ಸ್ತಂಭನದಿಂದ ಮೃತಪಟ್ಟಿದ್ರು. ಈಗಾಗಲೇ 2 ಬಾರಿ ಇದೇ ರೀತಿಯಾದಂಥ ತೊಂದರೆ ಆಗಿದ್ರು, ಆ ಸಾವನ್ನು ಗೆದ್ದು ಬಂದಿದ್ರು. ನಾವು ಗಮನಿಸೋದಾದರೆ ಈ ಹಿಂದೆ ಆ್ಯಸಿಡ್ ದಾಳಿ ಆದಂಥ ಸಂದರ್ಭದಲ್ಲೂ ಕೂಡ ಆ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಬಂದಂಥ ದಿಟ್ಟ ಮಹಿಳೆ. ಆದರೆ ವಯೋಸಹಜ ಕಾಯಿಲೆ, ಬಹಳಷ್ಟು ವಯಸ್ಸಾಗಿತ್ತು, ಉಳಿಸಿಕೊಳ್ಳುವಂಥ ಅನೇಕ ಪ್ರಯತ್ನಗಳಾದರೂ ಕೂಡ ನಿನ್ನೆ ಆ ಉಳಿಸಿಕೊಳ್ಳುವ ದಿನವಾಗಿರಲಿಲ್ಲ. ಚಿರನಿದ್ರೆಗೆ ಜಾರಿಬಿಟ್ರು ಚೆನ್ನಮ್ಮ. ಆ ದುಃಖವನ್ನು ಗೌಡ್ರ ಕುಟುಂಬ ಎಂದಿಗೂ ಮರೆಯಲಾಗದಿಲ್ಲ. ಅಷ್ಟರ ಮಟ್ಟಿಗೆ ಆ ದುಃಖ ಆವರಿಸ್ಬಿಟ್ಟಿದೆ. ಇಡೀ ಕುಟುಂಬದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಶೋಕ ಮಡುಗಟ್ಟಿದೆ. ಬಹಳಷ್ಟು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಅನೇಕ ಜನ. ಆದರೆ ನೋಡಿ, ಇವತ್ತು ಇನ್ನು ಸ್ವಗ್ರಾಮಕ್ಕೆ ತೆರಳುವಂಥ ಸಂದರ್ಭದಲ್ಲೂ ಕೂಡ ಅಲ್ಲಲ್ಲಿ ಜನ ಅಡ್ಡಗಡ್ತಾ ಇದ್ದಾರೆ. ಒಂದಷ್ಟು ಜನ ಗುಂಪಾಗಿ ಸೇರಿ ಚೆನ್ನಮ್ಮರ ಪಾರ್ಥಿವ ಶರೀರದ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಕುಣಿಗಲ್ನಲ್ಲಿ ಕೂಡ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಹೂಮಳೆ ಸುರಿಸಿ ಸಾರ್ವಜನಿಕರು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಒಂದಷ್ಟು ಜನ ಗುಂಪಾಗಿ ಸೇರಿದಂಥ ಸಂದರ್ಭದಲ್ಲಿ ಆ ಗಾಡಿಯನ್ನು ನಿಲ್ಲಿಸಿ ಆ ತಾಯಿಯ ದರ್ಶನವನ್ನು ಕೊಡಿಸಲಾಗ್ತಾ ಇದೆ. ಬಹಳಷ್ಟು ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ. ಈಗ ನಾಳೆ ಅಂತ್ಯಕ್ರಿಯೆ, ಬಹಳಷ್ಟು ಪೊಲೀಸರ ನಿಯೋಜನೆ, ಬಿಗಿ ಭದ್ರತೆಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನೋಡ್ತಾ ಇದ್ದೀರಿ, ನಾಳೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಒಕ್ಕಲಿಗ ವಿಧಿವಿಧಾನದ ಸಂಪ್ರದಾಯದಂತೆ ನೆರವೇರಲಿದೆ. ಕುಣಿಗಲ್ನಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅದಾದ ನಂತರ ಆ ರಥ ಎಲ್ಲೇ ಮುಂದೆ ಸಾಗಲಿ ಅಲ್ಲಲ್ಲಿ ಒಂದಷ್ಟು ಜನ ಆ ಗಾಡಿಯನ್ನು ಸೈಡ್ಗೆ ಹಾಕಿಸಿ ಚೆನ್ನಮ್ಮರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಭಾಳಷ್ಟು ಲೇಟ್ ಆಗ್ತಾ ಇದೆ, ಬೇಗ ಹೋಗಿ ತಲುಪಬೇಕು. ಹೊಳೆನರಸೀಪುರದಲ್ಲಿ ಜನಸಾಗರ ವೆಯ್ಟ್ ಮಾಡ್ತಾ ಇದೆ. ಅದರಲ್ಲೂ ಕೂಡ
ಚೆನ್ನಮ್ಮ ಅವರ ಸ್ವಗ್ರಾಮದಲ್ಲಿ ಶೋಕ ಮಡುಗಟ್ಟಿದೆ. ಅವ್ರನ್ನ ನೋಡಬೇಕು. ಜೊತೆಗೆ ಶಕ್ತಿ ದೇವತೆಯಂತೆ ನಿಂತವರು ಅವರು ಆ ಕುಟುಂಬಕ್ಕೆ. ಇವತ್ತು ಆ ಕುಟುಂಬ ಏನೇ ಸಾಧನೆ ಮಾಡಿರಲಿ, ಆ ಸಾಧನೆಯ ಹಿಂದೆ ನಿಂತಹ ಶಿಖರ ಇದೇ ಚೆನ್ನಮ್ಮ. ಜೊತೆಗೆ ವೃದ್ಧಾಪ್ಯದಲ್ಲೂ ಕೂಡ ಅವರು ನಡೆಸ್ಕೊಂಡು ಬಂದಂತಹ ಸಂಸ್ಕಾರ, ಸಂಪ್ರದಾಯ, ಸಂಸ್ಕೃತಿಯನ್ನು ಎಂದಿಗೂ ಬಿಟ್ಟಿಲ್ಲ. ವಯಸ್ಸಾಗೋಗಿದೆ, ಕೂರಕ್ಕಾಗಲ್ಲ, ದೇವ್ರ ಪೂಜೆ ಮಾಡೋಕ್ಕಾಗಲ್ಲ ಎಂದು ಅಂದವರಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರತಿನಿಧಿ ಪ್ರಕಾಶ್. ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ? ದಾರಿಯುದ್ದಕ್ಕೂ ಬಹಳಷ್ಟು ಜನ ನಿಂತಿದ್ದಾರೆ, ನೋಡಬೇಕು ಅನ್ನುವಂಥ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳಷ್ಟು ಸಮಯಗಳ ಕೂಡ ಆಗ್ತಾ ಇದೆ. ಹೇಗಿದೆ ಸಿಚುವೇಶನ್? ಅಮೃತ, ಈಗಾಗಲೇ ಮಾಜಿ ಪ್ರಧಾನಿ HD ದೇವೇಗೌಡರ ಧರ್ಮಪತ್ನಿ ವಿಧಿವಶವಾಗಿರ್ತಕ್ಕಂತಹ ಹಿನ್ನೆಲೆ ಅವರ ಪಾರ್ಥಿವ ಶರೀರ ಪದ್ಮನಾಭ ನಗರದಿಂದ ಈಗಾಗಲೇ ಕುಣಿಗಲ್ಲ ಬಿಟ್ಟು ಯಡಿಯೂರ ಹತ್ತತ್ರ ಬರ್ತಾ ಇದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಈಗಾಗಲೇ TV5ಗೆ ತಿಳಿದು ಬಂದಿರುವಂಥದ್ದು. ದಾರಿಯುದ್ದಕ್ಕೂ ಸಾಕಷ್ಟು ಅವರ ಅಂತಿಮ ನಮನವನ್ನು ನೋಡಲಿಕ್ಕೆ, ಜೊತೆಗೆ ದರ್ಶನವನ್ನು ಮಾಡಲಿಕ್ಕೆ ಸಾಕಷ್ಟು ಅಲ್ಲಿನ ಅವರ ಅಭಿಮಾನಿಗಳೇನಿದ್ದಾರೆ, ಜೊತೆಗೆ JDSನ ಕಾರ್ಯಕರ್ತರು ಏನಿದ್ದಾರೆ, ಎಲ್ಲರೂ ಕೂಡ ಬಂದು ಒಂದು 2 ನಿಮಿಷ ವಾಹನವನ್ನು ನಿಲ್ಲಿಸಿ ಅಲ್ಲಿ ಅಂತಿಮ ನಮನ ಪಡೆದುಕೊಳ್ತಾ ಇರುವಂತಹ ದೃಶ್ಯ ಈಗಾಗಲೇ ಸಾಕಷ್ಟು ಹರಿದಾಡ್ತಾ ಇರುವಂಥದ್ದು. ಜೊತೆಗೆ ಹಾಸನಕ್ಕೆ 4 ರಿಂದ 5 ಗಂಟೆಯ ಒಳಗೆ ಅವರ ಪಾರ್ಥಿವ ಶರೀರ ತಲುಪುತ್ತೆ ಅನ್ನುವ ಮಾಹಿತಿ ಲಭ್ಯವಾಗಿತ್ತು. ಆದರೆ ಈಗಿನ ಸಿಚುವೇಶನ್ನ ನೋಡಲಿಕ್ಕೆ ಹೋದರೆ ಬಹುತೇಕ ಹಾಸನಕ್ಕೆ ಬರುವಂಥದ್ದು ಸುಮಾರು 7 ರಿಂದ 8 ಗಂಟೆ ಆಗಬಹುದು, ತಡವಾದರೂ ಆಗಬಹುದು ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಯಾಕಂದರೆ ಒಂದಿಷ್ಟು ಬದಲಾವಣೆಗಳನ್ನು ಕೂಡ ಈಗಾಗಲೇ ರೇವಣ್ಣ ಕುಟುಂಬಸ್ಥರು ಮಾಡಿರುವಂಥದ್ದು. ಮೊದಲು ಇದ್ದಂತಹ ಪ್ಲಾನ್ ಏನಿತ್ತು, ಮಾರ್ಗದ ಪ್ಲಾನ್ ಏನಿತ್ತು, ಆ ಮಾರ್ಗವನ್ನು ಒಂದಿಷ್ಟು ಈಗ ಮತ್ತಷ್ಟು ಬೇರೆ ಬೇರೆ ಕಡೆಯಲ್ಲಿ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಪ್ಲಾನ್ ಕೂಡ ಮಾಡಿರುವಂಥದ್ದು. ಒಂದು ಹಾಸನ ನಗರ ನಂತರ ಮೊಸಳೆ ಹೊಸಳ್ಳಿ ಮಾರ್ಗವಾಗಿ ಅವರ ಹುಟ್ಟೂರು ಸ್ವಗ್ರಾಮ ಏನಿದೆ ಮುತ್ತಿಗೆ ಹಿರೇಹಳ್ಳಿ, ಅಲ್ಲಿ ಹೋಗಿ ಅಲ್ಲಿ ಒಂದು 10 ನಿಮಿಷ ಅವರ ಪಾರ್ಥಿವ ಶರೀರವನ್ನು ಇಡ್ತಾರೆ. ಯಾಕಂದರೆ ಆ ಹುಟ್ಟೂರು ಅಂತ ಅಂದರೆ ಸಾಕಷ್ಟು ಅಭಿಮಾನವಿತ್ತು, ಜೊತೆಗೆ ಪ್ರೀತಿ ಗೌರವ ಇತ್ತು. ಅಲ್ಲಿನ ಜನರು ಕಂಡ್ರೆ ಸಾಕಷ್ಟು ಅವರಿಗೆ ಒಂದು ರೀತಿ ಒಂದು ರೀತಿ ತನ್ನ ಊರಿನ ಜನರು ಕಂಡ್ರೆ, ತನ್ನ ಊರಿನ ಸ್ಥಳೀಯರನ್ನ ಕಂಡ್ರೆ ಸಾಕಷ್ಟು ಅವರಿಗೆ ಅಪಾರವಾದಂತಹ ಪ್ರೀತಿ ಇತ್ತು. ಹಾಗಾಗಿ ಅಲ್ಲಿ ಒಂದು 10 ನಿಮಿಷಗಳ ಕಾಲ ಅವರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲಿ ಅವರ ಮನೆ ಏನಿತ್ತು, ಸಂಪತ್ ರಾಜ್ ಏನಿದ್ದಾರೆ, ಅವರ ಮನೆಯ ಮುಂದೆ ಅವರ ಪಾರ್ಥಿವ ಶರೀರವನ್ನು ಕೂಡ ಇಡಲಾಗುತ್ತೆ. ನಂತರದಲ್ಲಿ ಅಲ್ಲಿಂದ ನೇರವಾಗಿ ಹೊಳೆನರಸೀಪುರಕ್ಕೆ HD ರೇವಣ್ಣರವರ ನಿವಾಸಕ್ಕೆ ಹೋಗಲಿದೆ. ಅಲ್ಲಿ ಹೊಳೆನರಸೀಪುರದವರು ಕೂಡ ಸಾರ್ವಜನಿಕವಾಗಿ ದರ್ಶನ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಅದಾದ ನಂತರ ನಾಳೆ ಜಿಲ್ಲಾಡಳಿತದ ಮಾಹಿತಿಯ ಪ್ರಕಾರ, ಯಾಕಂದರೆ ಈ ಟೈಮಿಂಗ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಜಿಲ್ಲಾಡಳಿತ ಏನು ಪೊಲೀಸ್ ಇಲಾಖೆ ಮಾಹಿತಿ ಕೊಟ್ಟಿರುವಂಥದ್ದು 2 ಗಂಟೆಯಿಂದ 4:15 ಒಳಗೆ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಕೊಟ್ಟಿರುವಂಥದ್ದು. ಇದು ಅಧಿಕೃತ ಮಾಹಿತಿ ಅಲ್ಲ. ಒಂದಿಷ್ಟು ಲೇಟ್ ಆಗ್ಬೋದು ಅಥವಾ ಬಹಳ ಬೇಗ ಆಗ್ಬೋದು. ಈ ರೀತಿಯಾದಂತಹ ಕೆಲಸ ಮುಂದುವರಿಯುತ್ತದೆ. ಆದರೆ ನಾಳೆ ಬಹುತೇಕ ಸಾಕಷ್ಟು ಗಣ್ಯಾತಿ ಗಣ್ಯರು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಬೆಟ್ಟದ ರಂಗನಾಥ ಸ್ವಾಮಿಯ ತಪ್ಪಲು ಏನಿದೆ ಅಲ್ಲಿಗೆ ಬರ್ತಾರೆ. ಕೇಂದ್ರ ಸಚಿವರು ಕೂಡ ಬರ್ತಾರೆ, ಪ್ರಹ್ಲಾದ್ ಜೋಶಿ ಅವರು ಬರ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಬಹಳ ಮುಖ್ಯವಾಗಿ CM DK ಶಿವಕುಮಾರ್ ಅವರು ಕೂಡ ಬರ್ತಾರೆ ಅನ್ನುವ ಮಾಹಿತಿಯ ಅಧಿಕೃತವಾಗಿ ಜಿಲ್ಲಾಡಳಿತ ಕೂಡ ಈಗಾಗಲೇ ಹೇಳಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಹೊಳೆನರಸೀಪುರದಲ್ಲಿ 3 ಹೆಲಿಪ್ಯಾಡ್ ಮತ್ತು ಹರದನಹಳ್ಳಿಯಲ್ಲಿ 2 ಹೆಲಿಪ್ಯಾಡನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಆ ಹೆಲಿಪ್ಯಾಡನ್ನು ಈಗಾಗಲೇ ಗಮನಿಸಲಿಕ್ಕೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಖುದ್ದು ಎಲ್ಲವನ್ನು ಕೂಡ ವ್ಯವಸ್ಥೆ ಮಾಡಿರುವಂಥದ್ದು. ಜೊತೆಗೆ 46 ಎಕರೆಯ ಭೂ ಪ್ರದೇಶದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಬಂದವ್ರಿಗೆ ಯಾರಿಗೂ ಕೂಡ ಅಲ್ಲಿ ಸಮಸ್ಯೆ ಆಗಬಾರ್ದು, ಜನರಿಗೂ ಕೂಡ ಸಾಕಷ್ಟು ಯಾವ ರೀತಿಯಲ್ಲೂ ಅಚಾತುರ್ಯಗಳಾಗಲಿ ಮತ್ತೊಂದಾಗಲಿ ಯಾವ ಸಮಸ್ಯೆ ಆಗದಂತೆ ಎಲ್ಲವನ್ನು ಕೂಡ ಜಿಲ್ಲಾಡಳಿತ ಮಾಡ್ತಾ ಇರುವಂಥದ್ದು. ಜೊತೆಗೆ ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಅನ್ನುವ ಮಾಹಿತಿಯನ್ನು ಸ್ವತಃ ಮೈಸೂರು IG ಅವರು ಬೋರ್ಲಿಂಗಯ್ಯ ಅವರೇನಿದ್ದಾರೆ ಅವರು TV5ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ 4 ಜನ SP ಗಳು, ಹಾಸನ SP ಶುಭಾನ್ವಿತ ಸೇರಿದಂತೆ 3 SP ಗಳನ್ನು ಹೆಚ್ಚುವರಿಯಾಗಿ ಈಗಾಗಲೇ ಇಲ್ಲಿನ ಡ್ಯೂಟಿಗೆ ಬರಲಿಕ್ಕೆ ಹೇಳಿರುವಂಥದ್ದು. ಒಂದು ಮುಖ್ಯವಾಗಿ ಹೇಳಬೇಕು ಅಂತಂದರೆ ಅವರ ಕುಟುಂಬಸ್ಥರು ಏನಿದ್ದಾರೆ, ಒಕ್ಕಲಿಗ ಸಂಪ್ರದಾಯದಂತೆ ಅವರ ಕುಟುಂಬಸ್ಥರು ರೇವಣ್ಣರವರ ಅಣತಿಯಂತೆ ಅವರು ಯಾವ ಜಾಗದಲ್ಲಿ ಸೂಚನೆ ಕೊಟ್ಟಿದ್ರು, ಇಂತಹ ಜಾಗದಲ್ಲಿ
ನನ್ನ ಅಂತಿಮ ನಮನ ಅಂದರೆ ಮಣ್ಣು ಮಾಡಲಿಕ್ಕೆ ಏನು ಹೇಳಿದರು ಅದೇ ಜಾಗದಲ್ಲಿ ಈಗಾಗಲೇ ಅವರ ಕುಟುಂಬಸ್ಥರು ತೀರ್ಮಾನ ಮಾಡಿರುವಂಥದ್ದು. ಬೆಳಿಗ್ಗೆಯಿಂದಲೂ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆಗಿರ್ಬೋದು, ಸೂರಜ್ ರೇವಣ್ಣ ಆಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಬೀಡುಬಿಟ್ಟಿದ್ದಾರೆ. ಒಂದು ಕಡೆ ಜಿಲ್ಲಾಡಳಿತ ಕೂಡ ಬೀಡುಬಿಟ್ಟಿದೆ, ಒಂದು ಕಡೆ ಅವರ ಕುಟುಂಬಸ್ಥರು ಬೀಡುಬಿಟ್ಟಿದೆ. ಒಟ್ಟಾರೆ ಚೆನ್ನಮ್ಮರವರ ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಜಿಲ್ಲಾಡಳಿತ ಮತ್ತು ರೇವಣ್ಣ ಕುಟುಂಬಸ್ಥರು ಸಾಕಷ್ಟು ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅಮೃತ. ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.